ಕೂತ್ಕೊಳ್ಳಿ, ಕಾಪಿ ಮಾಡ್ಕೊಂಬತ್ತೀನಿ. ಅಲ್ಲ ಒಳಗೆ ಬರ್ರಿ ಅಂದ್ರು ಯಾಕೆ ಇಲ್ಲೇ ಕೂತ್ಕೊಂಬಿಟ್ರಲ್ಲ ನೀವು? ಅಯ್ಯೋ ಬಾಡ ಬಿಡಿ ಬಿಡ್ತಮ್ಮ, ಒಳಗಿನೇನು ಬರೋದು, ಇಲ್ಲೇ ತಾಂಡದೆ ಕೂತ್ಕೋತೀವಿ. ಗಾಬೆ ಒಳ್ಳೆ ಸೆಕೆ ಹಾಕಿ ಕೂತ್ಕೋತದ ಒಳಗೆ. ಬೇಡ ಬೇಡ, ಇಲ್ಲೇ ಕೂತ್ಕೋತೀವಿ. ಕಾಪಿ ಗಿಪಿ ಏನು ಬೇಡ, ಬನ್ನಿ. ಈ ಬಿಸಿಲಲ್ಲಿ ಎಂತ ಕಾಪಿ ಕುಡಿಯೋಣ? ಬೇಡ ಬೇಡ, ಬನ್ನಿ. ಅದೇನು ಮಾತಾಡ್ಕೊಳ್ಳೋಣ, ಅದೇನು ನೋಡಿ. ಅಯ್ಯೋ ನಾವಿನ್ನೇನು ಹೇಳೋಣ? ನಾವು ಹೇಳೋಷ್ಟು ಬುದ್ಧಿ ಹೇಳ್ದವಳಿಗೆ ಕೇಳ್ತಿಲ್ಲ. ಏನು ಮಾಡೋದು ಏನೋ ನಮಗೂ ದೋಸ್ತಿಲ್ಲ. ಮಾತಾಡಿ ಮರಿ ಅದೇನು ಅಂತ, ಅದು ಯಾಕೊಳ್ಳೆ ಕಳ್ಕೊಂಡ್ ಕೂತಿದ್ಯಾ? ಓ ಬಿಗ್ರೆ, ಯಾಕಂಗೆ ಆಡ್ತದ ಹುಡುಗಿ? ನಮ್ಗಂತೂ ದಿಕ್ಕೆ ತೋರಿಸ್ತಿಲ್ಲ. ಏನೋ ಮಾತಾಡ್ತದೆ. ಮಗ ನೋಡಿರೆ ದೊಡಂಬೇಕು ಅಪ್ಪ ಬೇಕು ಅನ್ಕೊಂಡು ಕೂತ್ಕೋತದೆ. ಈಗ ಏನು ಮಾಡೋದು ಅಂತೀರಾ? ನಮ್ಗೇನಿಲ್ಲ ಕಳ್ಸೋಕ್ಕೆ, ಕರ್ಕೊಂಡೋಗಿ. ಅವಳೇ ಒಪ್ತಿಲ್ವಲ್ಲ. ಅವಳು ಒಪ್ಲಿಲ್ಲ ಅಂದರೆ ಅವಳು ಒಪ್ಪಿಗೆ ಕಟ್ಕೊಂಡು ಏನಾಗಬೇಕಾಗೈತೆ? ಮಗ ಕಳಿಸಿ ಕರ್ಕೊಂಡೋಗ್ತೀವಿ ನಾವು. ನಮ್ಮ ಮಗಿನ ಕಳಿಸಿ, ನಮಗೆ ಮಗ ಬಿಟ್ಟು ಇರೋಕ್ಕಿಲ್ಲ. ಅವಳು ಬೇಕಾದ್ರೆ ಇಲ್ಲಿ ಇದ್ಕೊಂಡಿರಲಿ. ಅವಳೇನು ಕರ್ಕೊಂಡೋಗಿ ಬಂದಿಲ್ಲ ನಾವು. ಮಗ ಕಳಿಸಿ ಸಾಕು. ಆಗ್ತೀನಿ ಬಿಡಿ, ನಿನಗೆ ಚಪ್ಪಾಳೆ ಕಿತ್ತೋಗಂಗೆ ಮುಚ್ಕೊಂಡು ಕೂತ್ಕೊಂಡು ಯಾವನ ಮಾತಾಡ್ತಿಲ್ವಾ? ಬಾಯ ಮುಚ್ಕೊಂಡು ಕೂತ್ಕೊಂಡು ನೀನು ಏನಾರ ಮಾಡ್ಕೊ ಹೋಗಪ್ಪ. ನಿಂಗೆ ಯಾವನು ಹೇಳ್ತಾನೆ? ಏನಾರ ಮಾಡ್ಕೊ ಹೋಗು. ನಿಂಗೆ ಹಂಗೆ ಬೇಕು ಹಂಗೆ ಮಾಡ್ಕೈ, ನಿಮ್ಮ ಮನಸ್ಸಿಗೆ ಬಂದಂಗೆ. ಬಾಯ ಮುಚ್ಕೊಂಡು ಕೂತ್ಕೊಂಡಿದ್ದು. ಅಯ್ಯೋ ಸುಮ್ಕಿರಿ ಹೋಗ್ಲಿ ಸುಮ್ಕಿರಿ. ಪಾಪ ಅವ್ರಿಗೂ ನಮಗೆ ಎಷ್ಟು ಬೇಜಾರು ಮಾಡಿವಳೆ 2 ದಿನದಲ್ಲಿ. ಇನ್ನು ನಿಮ್ಗೆ ಒಟ್ಟು ಬೇಜಾರು ಮಾಡಿಲ್ಲ. ಹೋಗ್ಲಿ ಬಿಡಿ. ಊರ ಕಡೆ ಎಲ್ಲ ಚೆನ್ನಾಗದ? ಮಳೆ ಬೆಳೆ ಎಲ್ಲ ಆರಾಮ? ಪರವಾಗಿಲ್ಲ ಕಂಡಿದ್ರೆ ಹೆಂಗೋ ಹಂಗೆ ಸುಮಾರಾಗೆಲ್ಲ ನಡ್ಕೊಂಡು ಓದ್ತದೆ. ಏನು ಮಾಡೋಣ, ಮಳೆ ಏನಿಲ್ಲ, ನೋಡ್ಬೇಕು ಏನು ಬರ್ತದೇನೋ ಅಂತ ನಾವು ಕಾಯ್ತಿದ್ದೀವಿ. ನಮಗೂ ಹೆಂಗಿದ್ರು ಒಂದು ಬೋರದಲ್ಲ, ಅದನ್ನೇ ಹೆಂಗೋ ನೀರು ಪಾರು ಬರ್ತದೆ, ಅದರಲ್ಲೇ ಮಾಡ್ಕೊಂಡು ಓದ್ತೀವಿ. ಅದಕ್ಕೇನು ತೊಂದ್ರಿಲ್ಲ, ಎಲ್ಲರೂ ಚೆನ್ನಾಗವ್ರೆ. ನೀವು ಚೆನ್ನಾಗಿದ್ದೀರಾ? ಮತ್ತೀಗ ಒಂದು ಮಗ ಇತ್ತಲ್ಲ ಪುಟ್ಟಿಂತ, ಹುಡುಗಿ ಚೆನ್ನಾಗಿ ಓದ್ತದ? ಓದ್ತಾಳೆ. ಅವಳಿಗೂ ಸ್ಕೂಲ್ಗೆ ಹೋಗ್ಬೇಳೆ. ಓದ್ಲಿ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು. ಸರಿ, ಮತ್ತೆ ಇದು ಹೆಂಗೆ ಅಂತ ಹೇಳಿ. ಈಗ ಇವತ್ತೇ ಕಳ್ಸಿದ್ರೆ ಕರ್ಕೊಂಡು ಹೋಗ್ತೀವಿ. ಎಲ್ಲಿ ಕರೀರಿ ನಿಮ್ಮ ಮಗಳನ್ನುವ, ನನ್ನ ಸೊಸೆಯ ಮಾತಾಡೋಣ. ಒಂದು ನಿಮಿಷ ಕರ್ಕೊಂಬತ್ತೀನಿ. ಕೂತ್ಕೊಳ್ಳಿ. ಒಂದು ನಿಮಿಷ ಬಂದೆ. ಮರಿಯ ಅದೇನು ಮಾತಾಡ್ತಿರು? ಬಂದೆ. ಏನು ಭೋಜನ ಹಿಂಗೆ ಆಗ್ಬಿಟ್ರೆ ಕತೆ? ಮನೆ ಹೆಣ್ಮಕ್ಳು ಮನೆ ದೀಪ ಬೆಳೆಸ್ಬೇಕು ಹೊರತು ಹಿಂಗೆ ಮನೆ ನೆಮ್ಮದಿ ಕೆಡಿಸ್ಬಿಟ್ಟು ಹೋಯ್ತಾರ? ಹೊಸಿ ಬುದ್ಧಿ ಹೇಳೋದಲ್ವ ನಿಮ್ಮ ಮಗಳಿಗೆ? ಅಯ್ಯೋ ಯಜಮಾನ್ರೆ, ನಾನು ಹೇಳೋವಷ್ಟು ಹೇಳಿದ್ದೀನಿ. ನಮ್ಮ ಮನೆಯಳು ಒಳ್ಳೆ ಕೂಡ್ಸ್ಕೊಂಡು ಗಿಣಿಗೆ ಹೇಳ್ದಂಗೆ ಹೇಳಿಳು. ಈಗ ಅವಳೇ ಗೊತ್ತಾಳಲ್ಲ, ಅದೇನು ನೀವು ಮಾತಾಡ್ಕೊಂಡು ತೀರ್ಮಾನ ತಗೊಳ್ಳಿ. ನಮ್ಗಂತೂ ಏಟ್ ಕಷ್ಟಪಟ್ಟು ಕೊಟ್ಬಿಟ್ಟು ಹೆಣ್ಮಕ್ಳು ಮದುವೆ ಮಾಡಿದ್ವು. ಅವ್ನು ನೆಟ್ಟಿಗೆ ಜೀವನ ಮಾಡಿರಲ್ವ, ನಮಗೂ ತೃಪ್ತಿ. ಯಾಕಿಂತ ಬುದ್ಧಿ ಕಲ್ತವ? ನಂಗಂತೂ ಕಾಣೆ ಕಣ ಬಿಗ್ರೆ. ಇವಾಗ ಕರ್ಕೊಂಬತ್ತಾಳೆ, ಅದೇನು ಅಂತ ನೀವು ಮಾತಾಡ್ಕೊಳ್ಳಿ. ಸೋರುತ್ತದವಾಗ ನಮಗೂ ಏಳು ಸಾಕಾಯ್ತತೆಗೆ. ಮಗ ಬೇರೆ ಒಂದೇ ಸಮ ಹೊಳ್ತದೆ 2 ದಿವಸದಿಂದನೂ. ನೋಡಿ ನಿಮ್ಗೆ ಮನಸ್ಸಿಗೆ ಹಂಗೆ ಬರ್ತದ ಹಂಗೆ ಮಾಡಿ. ನಾವು 7 ಸಾಕಾದವಳಿಗೆ. ಅಯ್ಯೋ ನಮ್ಮ ರಂಗಮ್ಮ ಅದು ಯಾಕಿಂತ ಬುದ್ಧಿ ಕಲ್ತ್ಕೊಂಬಿಟ್ಲು, ಅದು ಇವ್ರಿಗೊಬ್ನು ಗೊತ್ತು. ನೇ ಮಗ ಬಾಯ್ಲಿ, ನಿಂಗೆ ಅನ್ನುವ ನಿಮ್ಮ ಮಾವನು ಬಂದವ್ರೆ. ಅದೇನು ಎತ್ತಂತ ಮಾತಾಡ್ಕೊ ಬಾಯ್ಲಿ. ಮಗ ಬೇರೆ ಮನ್ಗಿರಂಗದೆ. ಬನ್ನಿ ಎದ್ದು ಬಂದು ಅದೇನು ಮಾತಾಡ್ಕೊ ಬಾರವ. ಬಾ, ನಮ್ಮ ಮಾನ ಮರ್ಯಾದೆ ಯಾಕೆ ಕಲಿತೀರಾ? ಮನೆ ತಕ್ಕ ಬಂದವ್ರೆ, ಬಾ. ಏನವ ಏನು ಮಾತಾಡಬೇಕು? ನಾನೇನು ಮಾತಾಡಕ್ಕಿಲ್ಲ. ಯಾಕೆ ಬಂದವರು? ಏನು ಬೇಕಂತ ಅವ್ರಿಗೆ ಬಂದವರಲ್ಲ ನಮ್ಮ ಮನೆ ಮಕ್ಕಳಿಗೆ. ಹಾಕ್ತೀನಿ ಬಾಯ್ ಮೇಲೆ ನಿಮಗೆ ಕಿತ್ತೋದು ಮುಂಡೆ ಮುಚ್ಕೊಂಡು. ಅದೇನು ಬಂದು ಮಾತಾಡು ಬಾ. ನೀನು ಯಾಕಿಂತ ಬುದ್ಧಿ ಕಲ್ತ್ಕೊಂಡಿದ್ದೀನಿ ನೀನು? ಕೇಳ್ಬುದ್ಧಿಯಾ? ಇಂಥ ಕೇಳ್ಬುದ್ಧಿ ಕಲ್ತ್ಕೊಬಿಡಕಳೆ. ದೇವರು ಉದ್ಧಾರ ಮಾಡಲ್ಲ ನಮ್ಮನ್ನ, ತಿಳ್ಕೊಂಬದ್ಲು. ಏನವ ಏನು ಕೇಳ್ಬುದ್ಧಿ ಕಲ್ತಿದ್ದೀನಿ ನಾನು? ನನಗೆ ನ್ಯಾಯ ಕೊಡ್ತಿದ್ದೀನಿ ನಾನು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇವಾಗ ಅವರು ನನ್ನ ಗಂಡ ಅದನು ನನ್ನ ಜೊತೆಗಿರ್ತಾನೋ ಇಲ್ಲ ಅವಳ ಜೊತೆಗಿರ್ತಾನೋ ಕೇಳ್ಬಿಡು ಇವಾಗಲೆಯಾ. ಅಯ್ಯಲ್ಲೂ ಒಪ್ಪರ್ ಮುಂಡೆ, ಯಾಕೆ ಮಗ ಯಾಕೆ ಹಿಂಗೆ ಒಟ್ಟುಡ್ಸ್ತೀನಿ ನಮ್ಮನ್ನ? ಅಲ್ಲ ಮೊದ್ಲಿಂದನೂ ಅಕ್ಕ ಅನ್ಕೊಂಡು ಅವ್ರ ಜೊತೆ ಚೆನ್ನಾಗೇ ಇದ್ದಲೆ. ಇವಾಗ ಇವನು ತಗ್ಲುಕತ್ತು ನಿಂಗೆ. ಬಾಯ ಮುಚ್ಕೊಂಡು ಮಂತಕ್ಕ ಬಂದವ್ರೆ, ಮುಚ್ಕೊಂಡು ಓಣಿ ಆಗ್ಬಿಟ್ಟು ಅಲ್ಡ ಬಾ ಅವ್ರ ಜೊತೆಗೆ ಮುಖ ಕರ್ಕೊಂಡು. ಯವ್ವ ನಿಂಗೆ ಇರೋರು ಅಷ್ಟೇ, ಪರ್ಚಾಡಿರೋ ಅಷ್ಟೇ. ನಾನು ಮಾತ್ರ ಅವ್ರ ಜೊತೆ ಕಾಲಿಕ್ಕಿಲ್ಲ. ಒಂದು ಅವಳಿರ್ಬೇಕು ಮನೇಲಿ, ಇಲ್ಲ ನಾನಿರ್ಬೇಕು, ಇಲ್ಲ ನನ್ನ ಗಂಡ ನನ್ನ ಜೊತೆಗೆ ಬೇರೆ ಸಂಸಾರ ಮಾಡ್ಕೊಂಡು ಬರಬೇಕು. ಅಷ್ಟೇ ನಾನು ಹೇಳ್ತಿರೋದು. ಯಾಕೆ ಹಿಂಗೆ ಹೊಟ್ಟೆ ಉಳಿಸ್ತೀಯಾ? ನೀನು ಹಿಂಗೆ ಮಾಡ್ತಿದ್ರೆ ನಾನು ನನ್ನ ಗಂಡ ಇಬ್ಬರು ಪುಟ್ಟಿನವ ಈ ತಕ್ಕಂತ ಸತ್ತೋಗ್ಬಿಡ್ತೀವ ಅಷ್ಟೇಯ. ನೀನು ನೀ ಇಂಥ ಬುದ್ಧಿ ಕಲ್ತಿದ್ದಲ್ಲ ನೀನು. ಮುಂಡೆ ಕಳಿಸಿಲ್ಲ ನಿಂಗೆ ಇಂಥ ಬುದ್ಧಿಯ? ನಿಂದು ಅಳವನ್ನ ಕಳಿಸ್ತೀನಿ ರೋಸಿ ಊರಿಗೆ. ನಿಂದು ಯಾಕೋ ತೇಯ್ಬಿಟ್ಟದೆ ನಿಂದು. ಮೊಗ ಮಡಿಕೊಂಡು ನಾಟಕ ಆಡ್ತಾಳೆ ನಾಟಕವ. ಇವ ಏನವ ನಿಂದು? ಯಾಕೆ ಇಸಕಂತೀರ? ಅಂಥದ್ದು ಏನು ಮಾಡಿದ್ದೀನಿ ನಾನು ನಿಮಗೆ ಒತ್ತಿಸ್ತೀನ? ಆಯ್ತು ಬಿಡು, ಇಲ್ಲೂರಕ್ಕಿಲ್ಲ ಅಲ್ಲೂರಕ್ಕಿಲ್ಲ ಮುಗ ಕರ್ಕೊಂಡು ನಾನು ಓದ್ತೀನಿ ಸಂತ್ರ. ಹಾಕ್ತೀನಿಲ್ಲ ಒಪ್ಪರ್ ಮುಡೆ ಬಾಯ ಮೇಲೆ. ಯಾಕೆ ಮುಗ ಯಾಕೆ ಕರ್ಕೊಂಡು ಹೋಗ್ತಿ? ಹೋಗಿ ನೀನು ಒಬ್ಳೆಯೇ. ಇವಾಗ ಅದೆಲ್ಲ ಮಾತು ಬೇಡ. ಅವ್ರು ಬಂದವರಲ್ವ, ಅವ್ರ ಮುಂದೆ ಏನು ಹೇಳ್ತಾ ಹೇಳ್ಬಿಡ್ಬಾ. ಅಷ್ಟೇ ನನಗೆ ಹೇಳೋದು. ನಿಂದೊಂದು ತಲೆನೋವು ಕಣವ ನನಗೆ ಹೋಗತ್ತಾಗೆ. ಆಯ್ತು ಬಿಡು, ಬಂದು ಅವ್ರ ಮುಂದೆಗೆ ಹೇಳ್ತೀನಿ ನಾನು. ನಂಗೇನು ಬಾಯಿವಾ ಹೇಳ್ತೀನಿ ಬಿಡು.
ಬಾರ ಬಾ ಬಾ ಏಳು ಬಾ ಮಾತು ಕಲ್ತಿದ್ಯಲ್ಲ ನೀನು ನಿಂಗೆ ಬಾಯಿ ಕೊಡೋಕ್ಕಿಲ್ಲ ಅದೇನು ಹೇಳ್ತಿ ಹೇಳ್ಕೊ ಬಾ ಹ್ಞೂ ನೇ ಮಗ ದುಡುಕ್ಬೇಡ ಕಳೆ ದುಡುಕ್ಬೇಡ ಮಗ ಅದೇ ಕಳೆ ಮುಗಿನ ಯೋಚನೆ ಮಾಡು ನೀನು ದುಡುಕ್ಬೇಡ ಕಳೆ ಆ ಹೆಣ್ಣು ಏನು ಕೆಟ್ಟೋಳಲ್ಲ ಸರಿಯಾ ದುಡುಕ್ ನಿರ್ಧಾರ ತಗೋಬೇಡ ಕಳೆ ನೆಟ್ಟಿಗೆ ಮಾತಾಡು ನಿಮ್ಮ ಮಾವ ನಿಂಗೆ ಗಂಡ ಬಂದವ್ರೆ ಪಾಪ ಕಾರ್ಯಕ್ಕೆ ಇಂಥ ಮೂತಿ ಮಾಡ್ಕೊಂಡು ನೀನು ಅವ್ರ ಮುಂದೆ ರೇಗಾಡ್ಬೇಡ ಹೇಳಿದ್ದೀನಿ ಈಗಲೇ ನೋಡು ಮಗ ನೀನೇನ ಹೆಂಗೆಂಗೋ ಮಾತಾಡಿದ್ರೆ ನಾನು ನನ್ನ ಗಂಡ ಬುಟ್ಟಿ ವಿಸ ತಗೊಂಡು ಸತ್ತತೀವಿ ಅಷ್ಟೇ ನಾವು. ಯಾಕವ ಇಂಥ ಮಾತಾಡ್ತಿದ್ದೀನಿ ನೀನು ನೀವು ಯಾಕೆ ಸಕಂತೀರಾ ಒಳ್ಳೆ ಕತೆಗೆ ಬಂತಲ್ಲವ ನಿಂದು ಸುಮ್ಮನೆ ನಿಂತ್ಕೊ ನಂಗೆ ಗೊತ್ತಿಲ್ಲ ಮಾತಾಡೋದು ನನ್ನ ಜೀವನದ ಬಗ್ಗೆ ನಂಗೆ ಗೊತ್ತು ನಿಂಗೆ ಗೊತ್ತಾ? ಹೌದು ಕಣವ ಹೌದು ನಿಮ್ಮನ್ನೆಲ್ಲ ಗೊತ್ತಿತ್ತು ಒಪ್ಪಿಗೆ ನಾನು ಇಂಥ ಮಾತು ಕೇಳ್ಬೇಕು ನಾನು ಇವಾಗ ಪಿಸ ಅಂದರೆ ಅವ್ರು ಏನು ಅನ್ಕೋತಾರೋ ಏನೋ ಮಾತಾಡು ಅದೇನು ಮಾತಾಡ್ತೀವಿ ಮಾತಾಡ್ಕೊ ಅಷ್ಟೇಯ. ಮಗ ಹ್ಞೂ ಮಾವ ಹೇಳಿ ಅದೇನು ಏನಿಲ್ಲ ಕಣವ ಮಗ ಏನು ಮಾಡ್ತದೆ? ಹ್ಞೂ ಮನ್ಗೇಳು ಒಳಗೆ ಸರಿ ಆಯ್ತು ಮನೆ ಕಳ್ಳಿ ಇನ್ನೇನು ಮಗ ಒಂಡಲ್ವಾ? ಎಲ್ಲಿಗೆ ಮಾವ? ಅಯ್ಯೋ ಲೋಪರ್ ಮುಂಡೆ ಅವ್ರು ಅಂಥ ಚೆನ್ನಾಗಿ ಮಾತಾಡ್ಸ್ತಾರಲ್ಲ ದುರಂಕಾರ ಓಸಿ ಬಿಟ್ಟು ಮಾತಾಡು ಏನು ಬುದ್ಧಿ ಕಲ್ತಿದ್ಯೋ ಇಂಥ ಬುದ್ಧಿ ಕಲ್ಸಿದ್ನ ನಾನು ನಿಂಗೆ ಅಯ್ಯೋ ಭಗವಂತ ಹೋಗು ಸುಮ್ಮನೆ ನಿಂತ್ಕೊಳವ ನಂಗೆ ಗೊತ್ತು. ಎಲ್ಲಿಗೆ ಅಂದ್ರೆ ಯೋನವ ಯೋನ್ ತಿಳ್ಕೊಬೇಕು ನಾನು ಅಲ್ಲ ಊರಿಗೆ ಬರಲ್ವನವ ಮಗ ಪಾಪ ಹೆಂಗದವ ಮಗ ನಮ್ಮನ್ನೆಲ್ಲ ಬಿಟ್ಟಿರಕ್ಕಿಲ್ಲ ಅದು ಬೇರೆಯಾ ನಿಂಗೆ ಕರ್ಕೊಂಡು ಹಿಂಗೆ ಬಂದ್ಬಿಟ್ರೆ ನಾವು ಎಲ್ಲೋದೆ ಎತ್ತ ಏನೋದೆ ಅಂತ ನಾವು ಏನು ಅಂತ ಅನ್ಕೋಬೇಕವ ಏಳಿ ಹೋಗ್ಬೇಕು ತಾನೆ ಕರಿಯನೇ ಬಿಟ್ಬರೋನು. ಮಾವ ನೋಡಿ ಇಂದು ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡಿ ನಾನು ಇಷ್ಟೇ ಹೇಳೋದು ನಿಮಗೆ. ಏಳು ಮಗ ಅದೇನು ಹೇಳ್ತಿ ಹೇಳವ ನಿನ್ನ ಅಭಿಪ್ರಾಯ ಹೇಳ್ಬಿಡು ನಾವೇ ಕೇಳಿಸ್ಕೊತೀವಿ ಅತ್ತಗೆ. ಏನೂ ಇಲ್ಲ ಮಾವ ನೋಡಿ ಒಂದು ಇಲ್ಲ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು ಅಷ್ಟೇಯ. ಅಯ್ಯೋ ಲೋಪರ್ ಮುಂಡೆ ನೀನು ಗೊತ್ತಿತ್ತು ಬಾ ಈಗ ನೋಡು ಏನೇ ನಿಂಗೆ ದಿಮಾಕಲ್ವಾ ಕರೆಕ್ಟ್ ಬಂದಿದ್ದೀವಲ್ಲ ಅದಕ್ಕೆ ನೀನು ಮ್ಯಾಕ್ ಹೋಗಿ ಕೂತ್ಕೊಂಡಿದ್ಯಾ ನೀನು ಹಿಂಗೆ ಸಾಯಿ ನೋಡು ನೀನು ಬೋರ್ಲಿ ಅಂದ್ರೂ ಪರವಾಗಿಲ್ಲ ನನ್ನ ಮಗ ಬಾ ಕಳ್ಸು ನನ್ನ ಜೊತೆಗೆ. ಕುತ್ಕಳ ಬಂದ್ಕೊಡು ನಾನು ಮಾತಾಡ್ತಿಲ್ವಲ್ಲಿ ನಾ ಯಾಕೆ ಬಂದ ಜೊತೆಗೆ ಕುತ್ಕೊ. ಅಲ್ಲ ಕಣಪ್ಪ ನೋಡಪ್ಪ ಅವಳು ಆಡ ಮಾತು ನೋಡಪ್ಪ ಹೆಂಗಾಡ್ತಾಳೆ ಬಾಯ ಮುಚ್ಕೊಂಡಿರು ಅಂದಿದ್ದು ನಾನು ಮಾತಾಡ್ತಿಲ್ವಲ್ಲಿ ಸುಮ್ ಕುತ್ಕೊ. ಅಯ್ಯ ಏನವ ಏನೇನು ಮಾತಾಡಿ ಅರ್ಥ ನಿಂದು ಅವಳಿರ್ಬೇಕು ನಾನಿರ್ಬೇಕು ಅಂದ್ರೆ ಏನವ ಅರ್ಥ? ಏಳು ಕೇಳ್ತಿಲ್ವ ಅವರು ನಂಗಂದ್ರೆ ನೀನು ಅದೇ ಆ ಹುಡ್ಗಿನೂ ಮದುವೆ ಆಗಿಲ್ವ ಬಂದಿದ್ದು ನಿಂಗೆ ಅಷ್ಟು ಜ್ಞಾನ ಇಲ್ವ ಎಲ್ಲ ಸೊರೋಗಿತ್ತು ತಾನೆ 1 ವರ್ಷ 2-3 ವರ್ಷಕ್ಕೆ ಮುಂಚೆ ಅಂತ ಚೆನ್ನಾಗಿದ್ರಲ್ಲ ಇವಾಗಿಂತ ತಲೆನೋವು ತಗೊಂಬಂದಿದ್ಯಲ್ಲ ನೀನು ನಾವು ಎಲ್ಗೋಗ್ಬೇಕೇನೆ ಎಲ್ಗೋಗ್ಬೇಕು ಇಂಥ ಬುದ್ಧಿ ಕಲ್ಸಿದ್ದೀವಿ ಅಂತ ಕಂಡವ್ರು ಬೈಕಬೇಕಾ ನಮ್ಮನ್ನ ಹೆಣ್ಮಕ್ಳಿಗೆ ಲೋಪರ್ ಮುಂಡೆ ನಮ್ಮ ಮಾನ ಮರಿದಿ ತೆಗಿಯಕ್ಕೆ ಅಂತ ಹುಟ್ಟಿದ್ದಿ ಕಳೆ ನೀನು ಹುಟ್ಟಿದ್ದಿ. ನೋಡಿ ಮವ ನಿಮಗೆ ಗೊತ್ತಿಲ್ಲದಿರೋದು ಏನದೇ ಆಗಿಂದ ಹೇಳ್ತಿಲ್ವಾ ಇಲ್ಲ ಗಂಗ ಇರಬೇಕು ಇಲ್ಲ ನಾನಿರ್ಬೇಕು ಅಷ್ಟೇ ನಾನು ಹೇಳ್ತಿರೋದು. ನೀನೇನು ಬೇಡ ಮಗವ ಕಳ್ಸು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ನೀನು ಬಿದ್ದಿರಿಲ್ಲಯ್ಯ. ಅವಳಿ ಅಂದರೆ ನಿಮ್ಮ ಕಾಲು ಹಿಡ್ಕೊತೀನಿ ಬೇಕಾದ್ರೆ ಹಂಗೆ ಒಂದು ಬೆಳಿಕೊಂಡು ನಡಿ ಅಂದರೆ ನೋಡಿ ಇವಳಿಗೆ ನಾವು ಬುದ್ಧಿ ಹೇಳ್ತೀವಿ ನೀವು ಹಂಗೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಕೈ ಮುಗಿತೀನಿ ಕಣ್ಣಡಿ ಅಂದರೆ ನಮ್ಮ ಮದುವೆ ಆಗಿರೋ ಮಗಳು 3 ವರ್ಷಕ್ಕೆ ಬಂದು ಮನೆಗಳು ಅಂದರೆ ಜನ ಏನಂತಾರೆ ಕಣ್ಣಡಿ ಅಂದರೆ ನಿಮ್ಮ ಕಾಲು ಹಿಡ್ಕೊತೀನಿ ನೇ ಅವಳಿಗೆ ಹೊಸ ಬುದ್ಧಿ ಹೇಳು ಬುತ್ತದ ಬಾಯಿಗೀಗ ಹೆಣ್ಮಕ್ಳಿಗೆ ಬೋಯಲ್ಲ ನಾನು ನನ್ನ ಮಕ್ಕಳು ನಿಂಗೆಲ್ಲ ಬೆಳೆಸಿದ ನಾನು ದೇವ್ರೇ ಹೇಳೇ ಹುಡುಗಿಗೆ ಬುದ್ಧಿಯೇ. ಅಯ್ಯೋ ಲೋಪರ್ ಮುಂಡೆ ಏಳ ಮಾತು ಕೇಳೆ ನಿನ್ನ ಕೈ ಮುಗಿತೀನಿ ಕಳೆ ನಿಮ್ಮ ಅಪ್ಪ ಹಿಂಗೂ ನಂಗೂ ತಲೆಗೆ ತರಬೇಡ ಕಳೆ ಹೆಂಗೋ ಸಾಲನೋ ಸೋಲನೋ ಮಾಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸಿರೆ ಇಂಥ ಬುದ್ಧಿ ಕಲ್ತಿರಲ್ಲ ನೀವು ಯೋನ್ನೇ ಮಾಡಬೇಕು ನಾವು ಯಾವ ಕೆರೆ ಬಾವಿ ನೋಡ್ಕೊಳ್ಳೋದೆ ನಾವು. ಇವ ಬಿಡು ಯಾಕೊಳೆ ಹಂಗಾಡ್ತಿದ್ದೀನಿ ನೀನು ಏನು ಬುದ್ಧಿ ಕಲ್ತಿದ್ದೀನಿ ನಾನು ಏನೋ ಬುದ್ಧಿ ಕಲ್ತಿದ್ದೀನಿ ಅವ್ರು ಮಾತ್ರ ಸರಿಯೇ ನಾನು ಬರ್ಬಾರ್ದಂತೆ ಮಗ ಮಾತ್ರ ಕರ್ಕೊಂಡು ಹೋಗ್ತಾರಂತೆ ಸರಿ ಅವ್ರು ಹೇಳೋದು ನೋಡವ ನಂಗೆ ಗಂಡ್ಬಿಟ್ಟು ಮಗ ಹೆಂಗೆ ಮಾತಾಡ್ತಾನೆ ನೋಡವ ಕೂತ್ಕೊಂಡು ಆಗ್ತೀನಿ ಲೋಪರ್ ಮುಂಡೆ ನಿಂಗೆ ಅವನು ಅಂತ ಅಂದರೆ ಬಾಯ ಮುಚ್ಕೊಂಡಿದ್ರೆ ಸರಿ ನೋಡು ನೀನು ಇವಾಗ ಹೋಗಲ್ಲ ಅಂತ ಮಾತಾಡಿದೆ ನಾನು ನಿಮ್ಮ ಅಪ್ಪಯ್ಯ ನೋಡು ಇಲ್ಲೇ ಈ ಮಾರ್ಕೆನೇ ಏನಾಕೊಂಬಿಡ್ತೀವಿ ನೋಡು ನೀ ಜೈ ಹೇಳ್ತಿದ್ದೀನಿ ನಾನು ನನ್ನ ಜೊತೆ ಆಟ ಆಡ್ಬೇಡ ನೀನು ಬಾಯ ಮುಚ್ಕೊಂಡು ನಾನು ಇವಾಗ ಹೇಳ್ತೀನಿ ಅವಳು ಕರ್ಕೊಂಡು ಬರ್ತಾಳೆ ಅಂತ ಬಾಯ ಮುಚ್ಕೊಂಡು ಅವ್ರು ಹಿಂದ್ಗಡೆ ಹೋಯ್ತಿರ್ಬೇಕು ಮಗ ಎತ್ಕೊಂಡು ನೀನು ಇಷ್ಟೇ ನಾನು ಹೇಳೋದು ನಿಂಗೆ ಇಲ್ಲ ನೋಡಿ ನಿಮ್ಮದು ಅಡವಂಗೆ ಕರೆಸ್ತೀನಿ ನಾನು. ಯಾಕವ ಹಿಂಗಾಡ್ತಿದ್ದೀರ ನೀವೆಲ್ಲರೂ ಹಂಗ ನನ್ನ ಇದಕ್ಕೆ ಬೆಲೆನೇ ಇಲ್ವಾ ನನ್ನ ಮಾತಿಗೆ ನಾನು ಹೋಗಲ್ಲ ಅಷ್ಟೇಯ. ಹೋಗಲ್ವೇನೆ ಲೋಪರ್ ಮಾಡಿ ನೀನು ಆಯ್ತು ಹೋಗ್ಬೇಡ ಇಲ್ಲೇ ಸಾಯಿ ಮಗವ ಕೊಟ್ಟು ಕಳಿಸ್ತೀನಿ ಅವ್ರಿಗೆ ಮಗ ಯಾಕೆ ಎಣಗಬೇಕು ನಿನ್ನಿಂದ ಹೆಂಗೋ ನೆಮ್ಮದಿಯಾಗಿರ್ತದೆ ಅವ್ರ ಅಪ್ಪನ ಮನೆಗೆ ಮಗ ಕೊಟ್ಟು ಕಳಿಸ್ತೀನಿ ನೀನು ಇಲ್ಲೇ ಬಿದ್ದು ಸಾಯಿ ಅಷ್ಟೇ ಇಲ್ಲೇ ಕೂಲಿ ಮಾಡ್ಕೊಂಡು ನಮ್ಮ ಜೊತೆಗೆ ಇರು ಅಷ್ಟೇಯ.
ನೋಡಪ್ಪ ಕರಿಯಣ್ಣ, ನೋಡು ನಮ್ಮ ಮಗಳನ್ನ ಕಟ್ಟು ನಿಮ್ಗೂ ನಾವು ತಪ್ಪು ಮಾಡ್ಬಿಟ್ಟು ಪಾಪ ಹೋಗ್ಲಿ ಬಿಡಿ, ನಿಮ್ಮಿಂದನೂ ಅನ್ಯಾಯ ಆಗದೆ ನಮ್ಮಿಂದನೂ ಅನ್ಯಾಯ ಆಗೈತೆ. ಹಂಗಂತ ಹೇಳ್ಬಿಟ್ಟು ನಾವು ಸುಮ್ಕೆ ಹಾಕಿಲ್ಲ, ಮಗವ ಕರ್ಕೊಂಡು ಹೋಗಿ ನೀವು. ಈ ಮುಂಡೆ ಬಂದರೆ ಅಲ್ವ ತೊಂದರೆ ಮಾಡ್ತಾಳೆ, ಇವಳು ಇಲ್ಲೇ ಬಿದ್ದು ಸಾಯ್ಲಿ, ನಮ್ಮ ಜೊತೆಗೆ ಕೂಲಿ ಮಾಡ್ಕೊಂಡು ಬಿದ್ದಿರ್ತಾಳೆ. ನೀವು ಮಗ ಕರ್ಕೊಂಡು ಹೋಗಿ, ಮಗವ ಚೆನ್ನಾಗಿ ಓದ್ಸ್ಕೊಂಡು ಬರ್ಸ್ಕೊಂಡಿರಿ. ಹೆಂಗಿದ್ರು ಅವ್ರು ದೊಡವ ಅಂತದೆ, ಆ ಬೆಣ್ಣೆ ಚೆನ್ನಾಗಿ ನೋಡ್ಕೊತದ ನಮ್ಮ ಮಗವ. ಈ ಮುಂಡೇನು ಬೇಡ, ಇಲ್ಲೇ ಬಿದ್ದಿರ್ತಾಳು, ಕರ್ಕೊಂಡೋಗಿ ಮಗವ. ಅಷ್ಟೇ ನಾನು ಹೇಳೋದು. ಅಂದ್ರೆ ಇವಾಗ ಸರಿ ನಾನು ಹೇಳಿದ್ದು. ಓ ಅಷ್ಟು ಮಾಡಿ ಅತ್ತಗೆ, ಯಾಕೆ ನಮ್ಮಿಂದ ಎಳೆ ಮಕ್ಕಳೇ ಕಾಳಾಗಬೇಕು? ಅವು ಬೆಳೆಯ ಮಕ್ಕಳು ಕರ್ಕೊಂಡೋಗಿ ಒಂದು ಕೆಲಸ ಮಾಡಿ, ಹಂಗೆ ಮಾಡಿ. ಇವಳಿಗೆ ಬುದ್ಧಿ ಬರೋತಕ್ಕ ನಮ್ಮ ಮನೆಗೆ ಬಿದ್ದಿರ್ತಾಳೆ, ಬುದ್ಧಿ ಬಂದ್ಮೇಕೆ ಗೊತ್ತಾಗ್ತದೆ. ಕರ್ಕೊಂಡೋಗಿ ನೀವು ಒಂದು ಹೇಳ್ತೀನಿ ನಾನು, ಕರ್ಕೊಂಡೋಗಿ. ಏನವ ನನ್ನ ಮಗಿನೂ ಬೇರೆ ಮಾಡ್ತಿದ್ದೀರಾ? ಯವ್ವ ಯವ್ವ ಮುಚ್ಚೆ ಬಾಯಿ ಅವಳು ಮಗ ಅಂತೆ ಮಗ. ಮಗಿನ ಮೇಲೆ ಒಂದು ಈಟ ನನಗೆ ಇದ್ದಿದ್ದರೆ ನಿಂಗೆ ನೀನು ಯಾಕೆ ಹಿಂಗೆ ಆಡ್ತಿದ್ದೆ? ನೀನು ಯಾಕೆ ಮನೆ ಬಿಟ್ಟು ಬರ್ತಿದ್ದೆ? ಮಗಿನ ಮೇಲೆ ಒಂದು ಈಟು ನಿಗ ಇಲ್ಲ ನಿಂಗೆ. ಅವ್ರು ಹೋಗಿ ಸಾಯ್ಕೋತಾರೆ ಮಗವ, ನೀನಿಲ್ಲ ಬಿದ್ದಿರು ಅಷ್ಟೇ. ಯವ್ವ ಹಿಂಗೆಲ್ಲ ಅನ್ಬೇಡ ಕಣವ ನೀನು. ನನ್ನ ಮಗನ ನನ್ನಿಂದ ಕಿತ್ಕೊಳಕ್ಕೆ ನೋಡ್ತಿದ್ದೀರಾ? ಇಲ್ಲ, ನನ್ನ ಮಗ ಎಲ್ಲ ಓದ್ತದವ, ನಾನು ಅಲ್ಲೇ ಹೋಯ್ತೀನಿ. ಆಯಿತು ಹೋಯ್ತೀನಿ ಬಿಡವ, ಹೋಯ್ತೀನಿ ಬಿಡು. ಹೆಂಗೆ ಓದ್ತಗೆ? ಸರಿ ಆಯಿತು, ಹೋಗವ ಮಗ ಅನ್ಸ್ಕೊಂಡು ನೀನು ಮಾಡ್ಬಿಟ್ಟು ಜಲ್ದಿ ಬಾ ಹೋಗವ. ಓದ್ತದ ನಮಗೂ ಮಾತಾವ ಅಲ್ತವ ಕೆಲಸ ಅದೇ, ಹೋಗವ. ಹೋಗ್ನೆ ಅವನ ಹೇಳ್ತಿದ್ವಾ? ಹೋಗು ಜಲ್ದಿ ಓಣಿ ಹೇಳ್ಬಿಟ್ಟು ಬಾ, ಹೋಗಿ ಮಗ ಕರ್ಕೊಂಡು. ಇನ್ನು ನಿಂತ್ಕೊಂಡು ಏನು ನೋಡ್ತಿದ್ದಿ? ಕೊನೆಗೂ ಇರಕ್ಕೆ ಬಿಡ್ಲಿಲ್ಲ ಅಲ್ವಾ ನೀವು? ನಿಮ್ಮನ್ಗೆ ಯಾವತ್ತೂ ಬರಲ್ಲ ನಾನು. ಬೀಗ್ರೆ ಬೇಜಾರು ಮಾಡ್ಕೊಂಬೇಡಿ ಕಣ್ ಬೀಗ್ರೆ. ಅವಳಂತ ಮಾತಾಡ್ತಾಳೆ ಅಂತ ಅದು ಹಂಗೆಯ. ಯಾಕಿಂತ ಬುದ್ಧಿ ಕಲ್ತಾವಳು ನಾನು ಕಾಣೆ. ನಾನಂತೂ ಯಾವತ್ತೂ ಇಂಥ ಬುದ್ಧಿ ಕಲಿಸಿಲ್ಲ. ಬೈಕಳಕ್ಕೆ ಹೋಗ್ಬೇಡಿ. ಹೋಗ್ಲಿ ಬಿಡಿ, ನಿಮ್ಮ ಮಗಳು ಬೇರೆ ನಮ್ಮ ಮಗಳು ಬೇರೆ. ನನ್ನ ಮಕ್ಕಳು ಒಂದು ಕಡೆ ಇದು ಮಾಡ್ಕೊತೀನಿ, ತಲೆ ಕೆಸ್ಕೊಬಿಡಿ ನೀವು ಬಿಡಿ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.